ಬಾ ನೇತ್ರ ಅವ್ರಿ, ಬೆಳಿಗ್ಗೆಯಿಂದ ಎಷ್ಟು ಕೆಲಸಪ್ಪ ಮಾಡಿ 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 ಸಾಕಾಗೋಯ್ತಪ್ಪ. ಅದಕ್ಕೆ ತಲೆನೋವು ಬಂದಿದ್ದಕ್ಕೆ ಬಂದು ಕಾಫಿ ಕುಡಿತಾ ಇದ್ದೀನಿ ನೋಡ್ರಿ. ಎಷ್ಟು ಕೆಲಸಪ್ಪ ಅಬ್ಬಾ. ಹೌದು ನಿತಿನವ್ರೆ, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ವರ್ಕ್ ಇತ್ತಪ್ಪ ಇವತ್ತು. ನನಗೂ ಸಿಕ್ಕಾಪಟ್ಟೆ ತಲೆ ನೋಸ್ತೈತೆ ನೋಡ್ರಿ. ನಾನು ಜಸ್ಟ್ ಕಾಫಿ ಕುಡಿದು ಬಂದೆ ನೋಡ್ರಿ. ಈ ಕಾಫಿ ಕುಡಿದ್ಬಿಟ್ರೆ ಅಬ್ಬಾ, ಬಿಸಿ ಬಿಸಿ ಕಾಫಿ ಬಿಸಿ ಬಿಸಿ ಟೀ ಕುಡಿದ್ಬಿಟ್ರೆ ತಲೆ ನೋವೇ ಹೋಗ್ಬಿಡುತ್ತೆ ನೋಡ್ರಿ. ಹೌದು ನಿತಿನವ್ರೆ, ಅದು ಮಾತ್ರ ನಿಜ. ಬಿಸಿ ಬಿಸಿ ಟೀ ಕಾಫಿ ಕುಡಿದ್ಬಿಟ್ರೆ ಎಂಥ ತಲೆನೋವಿದ್ರೂ ಹೋಗ್ಬಿಡುತ್ತಪ್ಪ. ಮೈಂಡ್ ಒಂದು ಸ್ವಲ್ಪ ಫ್ರೆಶ್ ಆದಂಗೆ ಆಯಿತು. ಇವಾಗ ಈವ್ನಿಂಗ್ ಮೀಟಿಂಗ್ ಇನ್ನೊಂದ್ಸಲ ಏನಾದರೂ ಮಾಡಿ ಸರ್ ಹಿಂಗಾದರೂ ಹೇಳಿ ಒಪ್ಸಿ ಬೇಗ ಮನೆಗೆ ಹೋಗ್ಬೇಡ್ರಿ. ಇಲ್ಲ ಅಂದರೆ ಬಸ್ಸೇ ಸಿಗೋದಿಲ್ಲ ನಮ್ಮ ಊರಿಗೆ. ಅಯ್ಯೋ ನೇತ್ರ ಅವ್ರಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಲೇಟ್ ಆದರೆ ನಾನೇ ಕರ್ಕೊಂಡು ಹೋಗಿ ನಿಮ್ಮ ಊರಿಗೆ ಬಿಟ್ಟು ಬರ್ತೀನಿ, ಸರಿನಾ? ನೀವು ಬಿಟ್ಟು ಬರೋದಾದರೆ ಓಕೆ, ಆದರೆ ಸಾಗರ್ ಅವರು ಏನಾದರೂ ನೋಡಿಬಿಟ್ರೆ ಸರ್ ಬೈದ ಬಿಡ್ತಾರೆ. ಆಮೇಲೆ ನಾನು ಹೇಳಿರಲಿಲ್ಲ ನಿನಗೆ ಬೇಡ ಅಂತ ಅಂದ್ರೂ ನೀನು ಹೋಗಿಬಿಟ್ಟು ಬಂದೆ ಅಂತ ಸುಮ್ಮನೆ ನಿಮ್ಮನ್ನು ಬೈತಾರೆ. ಬೇಡ ಅದಕ್ಕೆ. ಅಯ್ಯೋ ಸುಮ್ಮನೆ ರೀ, ನಮ್ಮ ಅಣ್ಣನ ಮುಂದೆ ಹೇಳಿದ್ರಲ್ಲ, ಡ್ಯೂಟಿ ಮುಗಿದ್ಮೇಲೆ ನೀವು ಹೊರಗಡೆ ನಿಂತ್ಕೊಂಡಿರಿ, ನಾನು ಕಾರ್ ತೊಗೊಂಡು ಬರ್ತೀನಿ, ನೀವು ಫಟಾಕ್ಸೆ ಬಿಟ್ಟು ಬಂದುಬಿಡ್ತೀನಿ. ನಮ್ಮ ಅಣ್ಣ ಕೇಳಿದ್ರೆ ಇಲ್ಲೇ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ ಅಷ್ಟೇ. ಆಯ್ತು ರೀ, ಹಾಗಾದರೆ ಮೀಟಿಂಗ್ ಅಟೆಂಡ್ ಆಗ್ತೀನಿ ತೋರಿ. ಇಲ್ಲ ಅಂದರೆ ಸರ್ ಅಷ್ಟೇ ಅಂತ ಇದ್ದಾನೆ ಮೊದಲೇ. ಆಯ್ತು, ಇರೋ ಬರೋ ಸಿಟ್ಟೆಲ್ಲ ನನ್ನ ಮೇಲೇ ಹಾಕ್ಬಿಡ್ತಾರೆ ನೋಡ್ರಿ. ಇಷ್ಟೇ ಚಾನ್ಸ್ ಸಿಕ್ಕರೆ ಸಾಕಂತಾರೋ ನನಗೆ ಬೈಯೋದಕ್ಕೆ. ಏನು ಮಾತುಕತೆ ಇಬ್ಬರದು ಜೋರಾಗಿ ಸಾಗಿದೆ ಅಲ್ಲ? ಅದು ಅದು ಅಣ್ಣ, ಇಷ್ಟು ತನಕ ವರ್ಕ್ ಮಾಡ್ತಾ ಇದ್ದೆ, ಯಾಕೋ ತಲೆನೋಸ್ತಂಗೆ ಆಯ್ತಾ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಬಂದೆ. ನೇತ್ರ ಅವರು ಹಾಗೆ ಕಂಡ್ರಲ್ಲ, ಅದಕ್ಕೆ ಕಾಫಿ ಕುಡ್ಕೊಂತ ಮಾತಾಡ್ತಾ ಇದ್ದೆ ಅಣ್ಣ. ಇಷ್ಟೊತ್ತಿನವರೆಗೂ ವರ್ಕ್ ಮಾಡ್ತಾ ಇದ್ದೆ ನಾನು. ಹೌದು ಸರ್, ಇಷ್ಟೊತ್ತಿನವರೆಗೂ ಅವರು ವರ್ಕ್ ಮಾಡ್ತಾಯಿದ್ರು, ನಾನು ವರ್ಕ್ ಮಾಡ್ತಾ ಇದ್ದೆ. ಜಸ್ಟ್ ಕಾಫಿ ಕುಡಿಯೋದಕ್ಕಂತ ಬಂದಿದ್ದು ಹೊರಗಡೆ. ಓಕೆ, ಹಾಗಾದರೆ ಇಬ್ಬರು ಇಷ್ಟೊತ್ತಿನವರೆಗೂ ವರ್ಕ್ ಮಾಡಿದಿರಲ್ಲ. ನಿತಿನ್, ನಾನು ಹೇಳಿದ್ದೆಲ್ಲ ರಿಪೋರ್ಟ್ ರೆಡಿ ಆಗಿದೆನಾ? ಕೊಡು, ನಾನು ರಿಪೋರ್ಟನ್ನು ಚೆಕ್ ಮಾಡಬೇಕು. ಅದು 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 ಅಣ್ಣ, ಇನ್ನೊಂದು 5 ನಿಮಿಷ ರಿಪೋರ್ಟ್ ರೆಡಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಅಣ್ಣ. ಇನ್ನೂ 5 ನಿಮಿಷ ಅಣ್ಣ, ರೆಡಿ ಆಗಿಬಿಡುತ್ತೆ ಅಣ್ಣ, ಪ್ಲೀಸ್ ಅಣ್ಣ. ಏನು, ಇನ್ನೂ ರಿಪೋರ್ಟ್ ರೆಡಿ ಆಗಿಲ್ಲ? ಮತ್ತೆ ಇಷ್ಟು ತನಕ ಏನು ಮಾಡಿದೆ ನೀನು? ವರ್ಕ್ ಮಾಡಿದೆ ಇಷ್ಟು ತನಕ ಅಂತ ಅಂದಿಲ್ಲ, ಏನು ವರ್ಕ್ ಮಾಡಿದೆ ಇಷ್ಟೊತ್ತವರೆಗೂ? ಅದು ಅದು ಅಣ್ಣ, ಅದು ವರ್ಕು ಸಿಕ್ಕಾಪಟ್ಟೆ ಇದೆ ಅಣ್ಣ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತು. ಪ್ಲೀಸ್ ಅಣ್ಣ, ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಕೊಡೋಣ ಪ್ಲೀಸ್ ಅಣ್ಣ. ನಿನಗೆ ಹೇಳಿ 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 ಸಾಕಾಯ್ತು ನನಗೆ. ಆಗಲ್ಲ, ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ. ನೀವು ವರ್ಕ್ ಸರಿಯಾಗಿ ಮಾಡೋದಿಲ್ಲ. ಇವತ್ತಿಂದ ನೀನು ಆಫೀಸಿಗೆ ಬರೋ ಹಾಗಿಲ್ಲ, ಗೆಟ್ ಔಟ್. ಸೀದಾ ಮನೆಗೆ ಹೋಗಿ ಊರಿಗೆ ಹೋಗ್ಬಿಡು. ನನ್ನ ಕೈಯಲ್ಲಿ ಆಗೋದಿಲ್ಲ ನೀನು ಹ್ಯಾಂಡಲ್ ಮಾಡೋದಕ್ಕೆ. ಸೀದಾ ಮನೆಗೆ ಹೋಗ್ಬಿಡು. ಇನ್ಮೇಲೆ ಆಫೀಸಿಗೆ ಬರೋದಕ್ಕೆ ಹೋಗಬೇಡ. ಅಣ್ಣ 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 ಪ್ಲೀಸ್, ಆ ಥರ ಹೇಳ್ಬೇಡಣ್ಣ ಪ್ಲೀಸ್ ಅಣ್ಣ. ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಲ್ಲಣ್ಣ, ಬೇಗ ಮುಗಿಸ್ತೀನಿ ಅಣ್ಣ. ಇದೊಂದು ಸಲ ಟೈಮ್ ಕೊಡೋಣ ಪ್ಲೀಸ್ ಅಣ್ಣ. ಸರ್ ಇದೊಂದು ಸಲ ಏನು ಟೈಮ್ ಕೊಡಿ ಸರ್ ಪ್ಲೀಸ್. ಅವ್ರು ವರ್ಕ್ ಮಾಡ್ತೀನಿ ಅಂತ ಅಂದಿದ್ದಾರಲ್ಲ, ಇನ್ನೊಂದು ಸ್ವಲ್ಪ ಅಷ್ಟೇ ಇದೆ ಅಂತೆ ಸರ್. ಪ್ಲೀಸ್ ಇದೊಂದು ಸಲ ಟೈಮ್ ಕೊಡಿ ಸರ್. ನೀವು ಸುಮ್ಮನೆ ಇರಿ ನೇತ್ರ ಅವ್ರೆ, ನಾ ಮಾತಾಡ್ತಿರೋದು ನಿತಿನ್ ಹತ್ರ. ನಿತಿನ್, ನನಗೆ ಹೇಳಿದ ಅರ್ಥ ಆಯ್ತು ತಾನೇ? ಸೀದಾ ಇಲ್ಲಿಂದ ಮನೆಗೆ ಹೋಗ್ತಾ ಇರಬೇಕು ಅಷ್ಟೇ, ಇಲ್ಲಿ ಇರೋ ಹಾಗಿಲ್ಲ. ನೀನು ಇನ್ಮೇಲೆ ಆಫೀಸಿಗೂ ಬರೋ ಹಾಗಿಲ್ಲ, ಓಕೆನಾ? ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಹಂಗೆ ಮಾಡಬೇಡಣ್ಣ ಪ್ಲೀಸ್ ಅಣ್ಣ. ಇದೊಂದ್ಸಲ ಟೈಮ್ ಕೊಡೋಣ ಪ್ಲೀಸ್ ಅಣ್ಣ. ಸರ್ ಇದೊಂದು ಸಲ ಪ್ಲೀಸ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್ ಪ್ಲೀಸ್ ಸರ್. ರೀ ನೇತ್ರ ಅವ್ರೆ, ಕಾಲ್ ಬಿಡ್ರಿ ಕಾಲ್ ಬಿಡ್ರಿ. ಏ ನಿತಿನ್, ಏನು ಮಾಡ್ತಾ ಇದೀಯ ನೀನು? ನೇತ್ರ, ನಿತಿನ್ ಸರಿ ರೀ, ಈ ಕಡೆ ಸರಿ ರೀ, ಎಲ್ಲರೂ ಈ ಕಡೆನೇ ನೋಡ್ತಾ ಇದ್ದಾರೆ. ಸರಿ ರೀ, ಕಾಲ್ ಬಿಡ್ರಿ ನಂದು. ಸರ್ ಪ್ಲೀಸ್ ಸರ್, ಇದೊಂದು ಸಲ ಕ್ಷಮಿಸ್ಬಿಡಿ ಸರ್ ನಿತಿನ. ಪಾಪ ಸರ್ ನೆಕ್ಸ್ಟ್ ಟೈಮ್ ಬೇಗ ಕೆಲಸ ಮಾಡ್ತಾರೆ. ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ಹೌದು ಅಣ್ಣ, ಪ್ಲೀಸ್ ಅಣ್ಣ, ಇದೊಂದ್ಸಲ ಕ್ಷಮಿಸ್ಬಿಡೋಣ. ನೆಕ್ಸ್ಟ್ ಟೈಮ್ ಬೇಗ ರಿಪೋರ್ಟ್ ಕೊಡ್ತೀನಿ ಅಣ್ಣ, ಪ್ಲೀಸ್ ಅಣ್ಣ. ಆಫೀಸಿಂದ ಹೋಗಂತ ಮಾತ್ರ ಹೇಳ್ಬೇಡಣ್ಣ, ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ. ಸರಿ ಸರಿ, ಹಾಗಾದ್ರೆ ಇದೊಂದ್ಸಲ ಲಾಸ್ಟ್, ಇದೊಂದ್ಸಲ ಬಿಡ್ತಾ ಇದ್ದೀನಿ ಇರ್ಲಿ ಅಂತಂದ್ರೆ. ನೆಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು, ಓಕೆನಾ? ಹೋಗು ನೀನು ಒಳಗಡೆ ಕೆಲಸ ಮಾಡು, ಹೋಗು ಬೇಗ ಇಲ್ಲಿಂದ ಹೋಗು ನಿತಿನ್. ಓಕೆ ಓಕೆ ಓಕೆ. ಅಲ್ಲಿ ಕ್ಯಾಬಿನ್ ಒಳಗಡೆ ನಡೀರಿ ನೇತ್ರ ಅವ್ರೆ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಮೇ ಐ ಕಮ್ ಇನ್ ಸರ್? ಎಸ್ ಕಮೀನ್. ನೇತ್ರ, ನಿಮಗೆ ನೀವು ಏನ್ರಿ ಅನ್ಕೊಂಡಿದ್ದೀರಾ? ಏನದು ಮಾಡೋದು? ಅವನಿಗೆ ಮತ್ತೆ ಸೇಫ್ ಮಾಡ್ತೀರಾ? ಅವನು ಏನು ಕೆಲಸ ಮಾಡಿಲ್ಲ, ವರ್ಕ್ ಮಾಡಿಲ್ಲ ಅಂತ ನಾನು ಅವನಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ರೆ ನೀವು ಬಂದು ಅವ್ನ ಸಪೋರ್ಟಿಗೆ ಬರ್ತೀರಾ? ಅದು 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 ಸರ್. ಸಾಗರ್ ಸಾಗರ್, ಸಾರಿ ಅದೇನಿಲ್ಲ, ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾ ಇದ್ರಲ್ಲ, ಅದಕ್ಕೆ ಜಸ್ಟ್ ಹಿಡ್ಕೊಂಡಿದ್ದೆ ಅಷ್ಟೇ. ಅದನ್ನೆಲ್ಲ ಬಿಡು. ಎದಕ್ಕೆ ಬಂದಿದ್ದು ಹೇಳು? ಓ ಹೌದಾ, ಅದೇನಿಲ್ಲ, ಇದು ನಿಮ್ಮನ್ನ ಮೀಟ್ ಆಗೋಕ್ಕೋಸ್ಕರ ಕೃತಿ ಮೇಡಮ್ ಅವರು ಬಂದಿದ್ದಾರೆ. ಸೊ ಅದಕ್ಕೆ ನಿಮ್ಮ ಕ್ಯಾಬಿನಿಗೆ ಕಳಿಸ್ಲಾ ಏನು ಅಂತ ಕೇಳೋದಕ್ಕಂತ ಬಂದೆ. ಅಷ್ಟರಲ್ಲಿ ನಾನೇನು ನೋಡಿಬಿಟ್ಟೆ. ಏನಿಲ್ಲ, ಜಸ್ಟ್ ಸ್ಲಿಪ್ ಆಗ್ತಾಯಿದ್ರು, ಹಿಡ್ಕೊಂಡಿದ್ದೆ ಅಷ್ಟೇ. ಅದನ್ನ ಬಿಟ್ಟು ಸರಿ, ಕಳಿಸು ಒಳಗಡೆ ಅವ್ರನ್ನ. ಓಕೆ ಕೃತಿ ಮ್ಯಾಮ್ ಬರ್ರಿ, ಸರ್ ಕರೀತಾ ಇದ್ದಾರೆ. ಹಲೋ ಸಾಗರ್, ಹೌ ಆರ್ ಯು? ಹೆಲೋ ಕೃತಿ, ಐ ಆಮ್ ಗುಡ್, ಹೌ ಆರ್ ಯು? ಐ ಆಮ್ ಆಲ್ಸೋ ಗುಡ್ ಮ್ಯಾನ್. ಕೈ ಹಿಡ್ಕೊಂಡು ಮಾತಾಡೋದು ಎಷ್ಟೊತ್ತಾಯ್ತು? ಕೈ ಹಿಡ್ಕೊಂಡು ಬಿಡ್ತಾನೆ ಇಲ್ಲ. ಕೈ ಹಿಡ್ಕೊಂಡೇ ಮಾತಾಡ್ಬೇಕಂತ ಇದ್ದೀನಾ? ಮತ್ತೆ ಹೇಗಿದೆಯಾ ಸಾಗರ್? ಮನೇಲೆಲ್ಲರೂ ಹೇಗಿದ್ದಾರೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ನೋಡು. ನಿಮ್ಮ ಮನೇಲಿ ಎಲ್ಲರೂ ಆರಾಮಿದ್ದಾರಾ? ಹಾಂ, ನಮ್ಮ ಮನೆಯಲ್ಲೂ ಆರಾಮಿದ್ದಾರೆ ನೋಡು. ಎಲ್ಲರೂ ನೆಕ್ಸ್ಟ್ ವೀಕ್ ಇಲ್ಲಿಗೆ ಬರೋರಿದ್ದಾರೆ ನಮ್ಮ ಮನೆಯಲ್ಲಿ.
ಓ ಹೌದಾ, ಹಾಗಾದರೆ ಅಂಕಲ್ ಆಂಟಿ ಎಲ್ಲರೂ ಬರ್ತಾರಾ? ಹಾಂ ಹೌದು, ಎಲ್ಲರೂ ಬರ್ತೀನಿ ಅಂತಂದಿದ್ದಾರೆ ನೋಡು. ನಿನ್ನನ್ನು ನೋಡಿ ಎಷ್ಟು ದಿನ ಆಗಿತ್ತು ಅಬ್ಬಾ, ಅದಕ್ಕೋಸ್ಕರ 1 ವೀಕ್ ಮುಂಚೆನೇ ನಾನೇ ಓಡೋಡ್ಕೊಂಡೆ ಬಂದೆ ನೋಡು ನಿನ್ನನ್ನು ನೋಡಬೇಕು ಅಂತ. ಮಾತಾಡೋದು ನೋಡು, ಮಾತಾಡೋದು ಎಷ್ಟೊತ್ತಾಯ್ತು ಮಾತಾಡೋದು ಅಂತ. ಹೌದಾ, ಚಲೋ ಆಯಿತು ಬಿಡು ಬಂದಿದ್ದು. ನಾನು ನಿನ್ನನ್ನು ನೋಡಿ ಭಾಳ ದಿನ ಆಗಿಬಿಟ್ಟಿತ್ತು ನೋಡು. ಓಕೆ, ಹಾಗಾದರೆ ಇವತ್ತು ನೈಟ್ ಡಿನ್ನರ್ಗೆ ಹೋಗೋಣ. ನಾನು ಬಂದಿದ್ದೀನಿ, ಮತ್ತು ನೀ ಎಷ್ಟೊತ್ತಿದ್ರೂ ಬರಲೇಬೇಕು. ಇಲ್ಲ ಹಂಗೆ ಹಿಂಗೆ ಏನು ರೀಸನ್ ಹೇಳೋ ಹಾಗಿಲ್ಲ. ಓಕೆನಾ? ಇವತ್ತು ನೈಟ್ ಡಿನ್ನರ್ಗೆ ಹೋಗೋದೆ. ಓಕೆ ಶ್ಯೂರ್, ಇಷ್ಟು ಕರಿತಾ ಇದೆಯಾ, ನಾನು ಬರಲ್ಲ ಅಂತ ಅಂತೀನ. ಓಕೆ, ಇವತ್ತು ನೈಟ್ ಡಿನ್ನರ್ಗೆ ಹೋಗೋಣ ತಗೋ, ಇಲ್ಲಾಂದರೆ ನಮ್ಮ ಮನೆಗೆ ಹೋಗೋಣ ಬಾ ಊಟಕ್ಕೆ. ಏ, ನಾಳೆ ಬರ್ತೀನಿ ನಿಮ್ಮ ಮನೆಗೆ. ಇವತ್ತು ಮಾತ್ರ ನಾವಿಬ್ಬರು ಡಿನ್ನರ್ಗೆ ಹೋಗೋದೇ ಫಿಕ್ಸ್. ನೀ ಬರಲೇಬೇಕು, ಬರಲ್ಲ ಅಂತ ಅನ್ನೋಗಿಲ್ಲ. ಓಕೆನಾ? ಓಕೆ, ಹಾಗಾದರೆ ಇವತ್ತು ಹೊರಗಡೆನೇ ಹೋಗೋಣ ತಗೋ ಡಿನ್ನರ್ಗೆ. ಸಾಗರ್, ನೀನು ಅವಾಗ ಎಷ್ಟು ಕ್ಯೂಟ್ ಆಗಿದೆಯೋ ಇವಾಗಲೂ ಅಷ್ಟೇ ಕ್ಯೂಟ್ ಆಗಿದೆಯಾ ನೋಡು. ನೋಡೋದಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದೆಯಾ. ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ನಿನ್ನ ನೋಡಿ ನನಗಂತೂ ಭಾಳ ಖುಷಿ ಆಯಿತು ನೋಡು. ನನಗೂ ಅಷ್ಟೇಪ್ಪ, ಭಾಳ ಖುಷಿ ಆಯಿತು ನೋಡು. ನಿನ್ನ ನೋಡಿ ಎಷ್ಟು ದಿನ ಆಗಿತ್ತು, ಭಾಳ ದಿನ ಆಗಿತ್ತು. ಸೊ ನನಗೂ ಭಾಳ ಖುಷಿ ಆಯ್ತು ನೋಡಿ ನಿನ್ನನ್ನು ಮೀಟಾಗಿ. ಸರ್, ನನಗೆ ಟೈಮ್ ಆಯಿತು, ನಾನು ಮನೆಗೆ ಹೋಗ್ತೀನಿ ಸರ್. ಇರ್ರಿ ನೇತ್ರವ್ರೆ, ನಾ ಹೇಳಿಲ್ಲ ಇವತ್ತು ಮೀಟಿಂಗ್ ಇದೆ, ಮೀಟಿಂಗ್ ಮುಗಿಸ್ಕೊಂಡೆ ನೀವು ಹೋಗಬೇಕು ಅಂತ. ಮತ್ತೆ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಸರ್, ಲೇಟ್ ಆದರೆ ನಮ್ಮೂರಿಗೆ ಬಸ್ ಸಿಗೋದಿಲ್ಲ. ಸೊ ನಾ ಇವಾಗಲೇ ಹೋಗ್ತೀನಿ ಅಷ್ಟೇ. ಸಾಗರ್, ಇವ್ರು ಯಾರು? ನೀನು ಯಾಕೆ ಅವ್ರನ್ನ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಮಾತಾಡ್ತಾ ಇದೆಯಾ? ಇವರಾ ನಮ್ದು ಆಫೀಸಿನ ಎಂಪ್ಲಾಯಿ. ಮೀಟಿಂಗ್ ಇದೆ, ಮೀಟಿಂಗ್ ಮುಗಿಸ್ಕೊಂಡು ಹೋಗಂದ್ರೆ ಈಗಲೇ ಹೋಗ್ತೀನಿ ಅಂತ ಇದ್ದಾರೆ. ಸ್ಯಾಲ್ರಿ ಕಟ್ ಮಾಡು, ಆವಾಗ ಗೊತ್ತಾಗುತ್ತೆ ಅವರಿಗೆ ಕರೆಕ್ಟಾಗಿ ಆಫೀಸಲ್ಲಿ ವರ್ಕ್ ಮಾಡಬೇಕಾ ಅಥವಾ ಇಲ್ವಾ ಅಂತ. ಹಲೋ ಮ್ಯಾಮ್, ಆಫೀಸ್ ಡ್ಯೂಟಿ ಏನಿದೆ ಆ ಡ್ಯೂಟಿನ ಮುಗಿಸಿದ್ದೀನಿ. ಅಷ್ಟಕ್ಕೂ ಆಫೀಸಿಗೆ ನಾ ಜಾಯ್ನ್ ಆಗುವಾಗ ಆಫೀಸಿಂಗ್ ಟೈಮಿಂಗ್ ಇದ್ದಿದ್ದು 9:30 6 o'clockವರೆಗೂ. ಸೊ ನಾನು 6 o'clockಗೆ ಮನೆಗೆ ಹೋಗ್ತೀನಿ ಅಂತ ಅಂದಿದ್ದು, ಮುಂಚೆನೇ ಹೋಗ್ತೀನಿ ಅಂತ ಅಂದಿಲ್ಲ. ಸಾಗರ್, ಎಷ್ಟು ಕೊಬ್ಬು ನೋಡಿ ಇವಳಿಗೆ. ಇವಳನ್ನ ಆಫೀಸಿಂದ ತೆಗೆದೇ ಹಾಕ್ಬಿಡು. ನೇತ್ರ, ಏನದು ನೀನು ಮಾತಾಡೋ ರೀತಿ? ಹಾಂ, ಅವರು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಲ್ಲ, ಅವ್ರ ಮಗಳು. ಈ ಥರ ನಾ ಮಾತಾಡೋದು? ಸರ್, ಯಾರಾದ್ರೇನು ನಾ ಆಫೀಸ್ ಟೈಮಿಂಗ್ ಮುಗಿದ್ಮೇಲೆ ತಾನೇ ಹೋಗ್ತೀನಿ ಅಂತ ಅಂದಿದ್ದು. ಅವ್ರು ನೋಡಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ಅನ್ಸ್ಕೊಂಡು ಸುಮ್ಮನೆ ಇರಬೇಕಾ? ಕೃತಿ, ಅಲ್ಲಿ ಗೆಸ್ಟ್ ರೂಮ್ ಇದೆ ಅಲ್ಲ, ನೀನು ಅಲ್ಲಿ ಹೋಗಿ ಕುತ್ಕೊಂಡಿರು. ಇನ್ನೊಂದು 2 ಅವರ್ಸಲ್ಲಿ ಟೈಮ್ ಆಗುತ್ತಲ್ಲ, ಡಿನ್ನರ್ಗೆ ಹೋಗೋಣಂತೆ. ಓಕೆ ಸಾಗರ್, ನಾನು ಹಾಗಾದರೆ ವೇಟ್ ಮಾಡ್ತೀನಿ. 2 ಅವರ್ಸ್ ಏನು ಬೇಡ, 1 ಅವರಲ್ಲಿ ಬಂದುಬಿಡು, ಬೇಗ ಹೋಗೋಣ. ಓಕೆ ಶ್ಯೂರ್. ಏನ್ರಿ ನೇತರ ಅವ್ರೆ, ಆ ಥರ ನಾ ಮಾತಾಡೋದು? ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಡ್ಯೂಟಿ ಮುಗಿಸ್ಕೊಂಡೇ ಹೋಗಬೇಕು ಅಂತ. ಇವತ್ತು ಮೀಟಿಂಗ್ ಇದೆ, ಸೊ ನೀವು ಮೀಟಿಂಗ್ ಮುಗಿಸ್ಕೊಂಡು ಹೋಗಲೇಬೇಕು ಅಷ್ಟೇ. ಇಲ್ಲ ಸರ್, ನನ್ನ ಕೈಯಲ್ಲಿ ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ಟೈಮ್ ಲೇಟ್ ಆಗುತ್ತೆ. ಮೀಟಿಂಗ್ ಮುಗಿಯೋಷ್ಟರಲ್ಲಿ 8:30 9 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ನಾನು ಮನೆಗೆ ಹೆಂಗೆ ಹೋಗಲಿ? ನೀವು ಅದು ಅಲ್ಲದೆ ನೀವು ಬಿಡೋಕೆ ಬರ್ತೀನಿ ಅಂತಂತೀರಾ. ನೀವೇನು ಬಿಡೋದಕ್ಕೆ ಬರೋದೇನು ಬೇಡ ಸರ್, ಅದು ಹಳ್ಳಿ. ಆಮೇಲೆ ಒಂದಕ್ಕೊಂದು ಮಾತಾಡ್ತಾರೆ. ಅದಕ್ಕೋಸ್ಕರ ನಾನು ಇವಾಗಲೇ ಹೋಗ್ತಾ ಇದ್ದೀನಿ ಮನೆಗೆ. ಓಕೆ, ಹಾಗಾದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಮೀಟಿಂಗ್ ಮುಗಿಸ್ಕೊಂಡು ಹೋಗು. ಇಲ್ಲ ಸರ್, ಆಗೋದಿಲ್ಲ. ಆಲ್ರೆಡಿ ಟೈಮ್ ಆಗಿದೆ. ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಬೇಕಾದರೆ ನನ್ನ ಸ್ಯಾಲ್ರಿ ಕಟ್ ಮಾಡ್ತೀರಾ? ಮಾಡಿರಿ, ಪರವಾಗಿಲ್ಲ. ಅಣ್ಣ, ರಿಪೋರ್ಟ್ ಎಲ್ಲ ರೆಡಿ ಆಗಿದೆ, ನಿನಗೆ ಮೇಲ್ ಮಾಡಿದ್ದೀನಿ ನೋಡು. ಫುಲ್ ಎಲ್ಲ ವರ್ಕ್ ಮುಗೀತಾ? ಹ್ಞೂ ಅಣ್ಣ, ಫುಲ್ ಮುಗ್ದಿದೆ. ರಿಪೋರ್ಟಿಂದೆಲ್ಲ ನಿನಗೆ ಮೇಲ್ ಮಾಡಿದ್ದೀನಿ ನೋಡು. ನೇತ್ರ ಅವ್ರೆ, ಬರ್ರಿ, ಬಸ್ ಸ್ಟಾಪ್ವರೆಗೂ ಆದರೂ ನಾನು ಡ್ರಾಪ್ ಮಾಡ್ತೀನಿ ಕಾರಲ್ಲಿ. ಅಣ್ಣ, ನಂಗೆ ಇವತ್ತು ಅಕ್ಕ ಬೇಗ ಬಾ ಮನೆಗೆ ಅಂತ ಅಂದ್ಲು, ಏನೋ ಕೆಲಸ ಇದೆ ಅಂತೆ. ಅದಕ್ಕೋಸ್ಕರ ನಾನು ಇವತ್ತು ಬೇಗ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನೇತ್ರ ಅವರನ್ನ ಬಸ್ ಸ್ಟ್ಯಾಂಡಿಗೆ ನಾನೇ ಡ್ರಾಪ್ ಮಾಡಿ ಹೋಗ್ತೀನಿ. ಥ್ಯಾಂಕ್ ಯು ನಿತಿನ್. ನನಗೆ ಮತ್ತೆ ಬಸ್ ಸ್ಟ್ಯಾಂಡಿಗೆ ಆಟೋ ಸಿಗೋದಕ್ಕೆ ಲೇಟ್ ಆಗ್ತಿತ್ತು, ಮತ್ತು ಆ ಕಡೆ ಬಸ್ ಸಿಗ್ತಾನೆ ಇಲ್ಲ ಇತ್ತು. ಥ್ಯಾಂಕ್ಸ್. ನಂಗೆ ಒಂದು ಸ್ವಲ್ಪ ಡ್ರಾಪ್ ಮಾಡಿಬಿಡ್ತೀರಾ? ಮತ್ತೆ ನಂಗೆ ಬಸ್ಸಿಗೆ ಲೇಟ್ ಆಗುತ್ತೆ. ಸರಿ, ಹಾಗಾದರೆ ಬರ್ರಿ, ಈಗಲೇ ಡ್ರಾಪ್ ಮಾಡ್ತೀನಿ. ಸರ್, ಇವತ್ತು ಈವ್ನಿಂಗಿನ ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡಿದ್ದಾರಂತೆ ನಾಳೆಗೆ ಚೇರ್ಮನ್ ಅವರು. ಸೊ ಅದಕ್ಕೆ ನಿಮ್ಗೆ ಹೇಳೋದಕ್ಕಂತ ಬಂದೆ. ಓ ಹೌದಾ, ಓಕೆ. ಹಾಗಾದರೆ ಎಲ್ಲ ಎಂಪ್ಲಾಯೀಸಿಗೆ ಹೇಳಿಬಿಡ್ರಿ ಮೀಟಿಂಗ್ ನಾಳೆ ಇದೆ, ಇವಾಗ ಮನೆಗೆ ಹೋಗ್ರಿ ಅಂತ. ಸರಿ ಸರ್. ಅರೆ ಚಲೋ ಆಯ್ತು ಬೇಡ ನಂಗಂದ್ರೆ. ಬರ್ರಿ ನೇತ್ರ ಅವರೇ, ನಿಮ್ಗಲ್ಲೇ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡ್ತೀನಿ ನಾನು. ನೀನೇನು ಡ್ರಾಪ್ ಮಾಡೋದು ಬೇಡ, ಅಕ್ಕ ಕರಿತಾ ಇದ್ದಾಳೆ ಅಂತ ಅಂದಿಲ್ಲ, ನೀ ಮನೆಗೆ ಹೋಗು. ಅಲ್ಲ ಅಣ್ಣ, ಅವರಿಗೆ ಡ್ರಾಪ್ ಮಾಡಿ ನಾ ಮನೆಗೆ ಹೋಗ್ತೀನಿ ತಗೋ. ನಾನು ಹೇಳಿದಷ್ಟೇ ಮಾಡು ಅಂತಂದೆ. ಇವಾಗ ಹೋಗ್ತೀಯಾ ಅಥವಾ ಇಲ್ಲ? ಸರಿ ಅಣ್ಣ, ಬಾಯ್ ನೇತ್ರ ಅವರೇ. ಬಾಯ್. ನಾನೇ ಆಟೋಗೆ ಹೋಗ್ತೀನಿ ತಗೋರಿ. ನೇತ್ರ, ಬರ್ರಿ, ನಾನೇ ಡ್ರಾಪ್ ಮಾಡ್ತೀನಿ ಬಸ್ ಸ್ಟ್ಯಾಂಡ್ವರೆಗೂ. ಬೇಡ ಸರ್, ಪರವಾಗಿಲ್ಲ, ನಾನೇ ಹೋಗ್ತೀನಿ ಆಟೋಗೆ. ಪರವಾಗಿಲ್ಲ ಬರ್ರಿ, ಬಸ್ ಸ್ಟ್ಯಾಂಡ್ವರೆಗೂ ಅಲ್ಲ, ನಾನು ಡ್ರಾಪ್ ಮಾಡ್ತೀನಿ ಬರ್ರಿ. ನಾನು ಆ ಕಡೆನೇ ಹೋಗೋದಿದೆ ಅಲ್ವಾ, ಸೊ ನಿಮ್ಗೆ ಡ್ರಾಪ್ ಮಾಡಿ ಬರ್ತೀನಿ ಬರ್ರಿ ನಾವು ವಾಪಸ್ ಆಫೀಸಿಗೆ. ನಿತಿನ್ ಬಿಡ್ತೀನಿ ಅಂದರೆ ಓಕೆ ಅಂತೀರಿ, ನಾ ಬಿಡ್ತೀನಿ ಅಂದರೆ ಬೇಡ ಅಂತೀರಲ್ಲ, ಯಾಕೆ? ಅದು ಹಾಗಲ್ಲ ಸರ್, ನಿತಿನ್ ಅವರು ಆ ಕಡೆನೇ ಹೋಗ್ತೀನಿ ಅಂತ ಅಂದ್ರಲ್ಲ, ಸೊ ಅದಕ್ಕೆ ಹ್ಞೂ ಅಂತ ಅಂದೆ ಅಷ್ಟೇ. ಇವಾಗ ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ, ನಿಮಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಬರ್ರಿ. ಸರಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆನಾ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರಿಗೂ ಈ ಸ್ಟೋರಿ ಇಷ್ಟ ಆಯಿತಾ ಅಥವಾ ಇಲ್ವಾ ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ನಮಸ್ಕಾರ.